ಸರ್ ಇದು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಕಾರು ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ತು. ಎಲ್ಲಿ ಅಂತ ಹೇಳುವಾಗ ನಮಗೆ ಮಾಹಿತಿನ ನೀಡಿದ್ರು KGF ಟೋಲ್ಗೇಟ್ ಇಂದ ಒಂದು 15 ಕಿಲೋಮೀಟರ್ ಒಳಗಡೆ ಒಂದು ಕಾರು ಅತಿ ವೇಗವಾಗಿ ಹೋಗಿ ಅಪ್ಸೈಡ್ ಆಗಿದೆ ಅಂತ ನಮಗೆ ಮಾಹಿತಿ ಬಂತು. ನಾವು ಏನೋ ಏದು ಅಂತ ಇಲ್ಲಿ 2 ವೀಲರ್ಗಳು ಅಲೋ ಇಲ್ಲ, ತುಂಬಾ ಗಿಡಿಬಿಡಿಗಳು ಆಗಿದೆ. ಈಗ ಕೆಲವು ಚಾನೆಲ್ಗಳು ತಮ್ಮ TRPಗೋಸ್ಕರ ಸುಳ್ಳು ಮಾಹಿತಿಗಳನ್ನ ನೀಡಿರೋದ್ರಿಂದ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಜನ ಪ್ರಯಾಣ ಮಾಡೋಕ್ಕೆ ಭಯಪಡ್ತಾ ಇದ್ದಾರೆ. ಇಂಥ ಅಪಘಾತಗಳನ್ನ ತೋರಿಸಬಾರ್ದು ಅನ್ನೋದು ಅಂತ ತುಂಬಾ ಟೈಟ್ ಮಾಡಿದ್ದಾರೆ. ಆದ್ರೂ ನಾವು ಪ್ರಯತ್ನದೊಂದಿಗೆ ಇದನ್ನ ಮಾಡಿದೀವಿ. ಇಲ್ಲೂ ಸ್ವಲ್ಪ ತಕರಾರು ಮಾತುಕತೆ ಎಲ್ಲ ಆಯ್ತು. ಆದ ನಂತರನೂ ನಾವು ಇದನ್ನ ಕವರ್ ಮಾಡಿ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಏನಂದ್ರೆ ಇವರು 2 ಕಾರುಗಳಲ್ಲಿ ಕುಟುಂಬಸ್ಥರು KGF ತಾಲೂಕಲ್ಲಿ ಇರ್ತಕ್ಕಂಥ ಕೋಟಿಲಿಂಗ ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಂಡು ಹೊರಟಿದ್ದಾರೆ. ಹೋಗುವಾಗ 2 ಗಾಡಿಗಳನ್ನು ಸ್ಪೀಡಾಗಿ ಹೋಗಿದೆ. ಈ ಗಾಡಿ ಮಾಲೀಕರೇ ಗಾಡಿಯನ್ನ ಚಲಾಯಿಸಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಸರ್ ಗಾಡಿ 90 ಕಿಲೋಮೀಟರ್ ಸ್ಪೀಡಲ್ಲಿ ನಾನು ಓಡಿಸ್ಕೊಂಡು ಬಂದಿದ್ದೀನಿ, ಅವಾಗ ಗಾಡಿ ಕಂಟ್ರೋಲ್ ಇಲ್ಲದೆ ಒಂಥರ ವೈಬ್ರೇಷನ್ ತರ ಆಗಿ ಗಾಡಿ ಎಳ್ಕೊಂಡು ಹೋಗಿತ್ತು. ಇಲ್ಲಿ ಪಿಂಕ್ ಶರ್ಟ್ ಹಾಕೊಂಡಿದಾರಲ್ಲ ಅವರೇ ಗಾಡಿಯನ್ನ ಓಡಿಸಿರೋರು. ಒಂದು 3 ವಯಸ್ಸು ಮಗುನು ಕಾರಲ್ಲಿ ಇತ್ತು ಅಂತೆ. ಪಾಪ ಯಾರಿಗೂ 5 ಜನರು ಕಾರಲ್ಲಿ ಇದ್ರು, ಯಾರಿಗೂ ಏನು ಅಪಘಾತಗಳು ಗಾಯಗಳು ಜಾಸ್ತಿ ಆಗಿಲ್ಲ ಅಂತ, ಗಾಯಗಳು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಾರು ಈ ರೋಡಿಂದ ಆ ಕಡೆ KGF ಇಂದ ಬೆಂಗಳೂರು ಹೋಗುವ ರಸ್ತೆ ಕಡೆಯಿಂದ ಹೊಸಕೋಟದಿಂದ KGF ಬರುವ ರಸ್ತೆಗೆ ಹೋಗಿ ಬಿದ್ದಿದೆ. ಇವರು ಪಿಂಕ್ ಶರ್ಟ್ ಹಾಕೊಂಡಿದಾರಲ್ಲ ಅವರು ಇಲ್ಲಿ ನಿಲ್ತ್ಕೊಂಡಿದಾರಲ್ಲ, ಇವರೆಲ್ಲ ಬಂದು ಆ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿರುವ ಗಾಡಿಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಆ ಕೈಯಲ್ಲಿ ಸಣ್ಣ ಮಗು ಒಂದು ಇಟ್ಕೊಂಡಿದಾರಲ್ಲ, ಆ ಮಗು ಸಮೇತವಾಗಿ ಆ ಕಾರಲ್ಲಿ ಕೂತಿದ್ರಂತೆ. ಗಾಡಿ ಚಾಲಕರು ನೋಡಿರೋರು ಏನ್ ಹೇಳ್ತಾರೆ ಅಂದ್ರೆ, ಸರ್ 6 ಪಲ್ಟಿ ಹೊಡೆದು ಅಲ್ಲಿ ಹೋಗಿ ಕಾರ್ ನಿಲ್ತು ಅಂತ ಹೇಳ್ತಾ ಇದ್ದಾರೆ. ನಾವು ಸಾರ್ವಜನಿಕರಲ್ಲಿ ಈ ಸುದ್ದಿನ ಮಾಡೋಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ, ಈ ಹೈವೇ ರಸ್ತೆಗಳಲ್ಲಿ ಏನಾದ್ರೂ ಅಪಘಾತಗಳು ಆದ್ರೆ ಈ ಟೋ ಮಾಡಕ್ ಬರ್ತಾರಲ್ಲ ಗಾಡಿಗಳು, ಅವರ ಗಿಡಿಬಿಡಿಗಳು ಜಾಸ್ತಿ ಇರ್ತದೆ. ಇನ್ನ ಹೈವೇ ಕಾನೂನು ಪ್ರಕಾರ ಇನ್ನ ಚಾಲನೆಗೆ ಬಂದಿಲ್ಲ, ಆದ್ರೂ ಗಾಡಿಗಳನ್ನ ಬಿಟ್ಟಿದ್ದಾರೆ. ಬಿಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ, ಆಕ್ಸಿಡೆಂಟ್ ಆದ್ರೆ ಅನಾಹುತಗಳಾದ್ರೆ ಕಾಪಾಡಕ್ಕೆ ರಕ್ಷಣೆ ಮಾಡಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಆಗೋದ್ರಿಂದ ತೊಂದರೆಗಳಾಗ್ತಾ ಇದೆ. ಈ ಕಾರು ಹೊಂಗೋಲ್ಗೆ ಸೇರಿದ ಗಾಡಿ ಅಂತೆ. ಇವರು ಹೊಂಗೋಲು ಆಂಧ್ರದಿಂದ ಬಂದು ಕೋಟಿಲಿಂಗ ದರ್ಶನ ಮಾಡಿಕೊಂಡು ಹೋಗುವಾಗ ಆ ಕಡೆ KGF ಇಂದ ಬರುವ ರಸ್ತೆ, ಬೆಂಗಳೂರು ಕಡೆ ಹೋಗುವ ರಸ್ತೆಯಿಂದ ಗಾಡಿ ವೈಬ್ರೇಷನ್ ಆಗಿದೆ. ವಿತೌಟ್ ಕಂಟ್ರೋಲ್ ಇಂದ ಬಂದು ಆ ಚರಂಡಿ ಮೇಲ್ಗಡೆನೆ ಬಂದು 6 ಪಲ್ಟಿ ಹೊಡೆದು ಇಲ್ಲಿ ಬಂದು ಈ ಪರಿಸ್ಥಿತಿಯಲ್ಲಿ ನಿಲ್ತಿದೆ ಅಂತ ಇದ್ದಾರೆ. ಯಾರಿಗೂ ಏನು ಅನಾಹುತ ಆಗಿಲ್ಲ. ದಯವಿಟ್ಟು ನಾವು ಕಾರು ವಾಹನಗಳನ್ನ ಚಲಾಯಿಸೋರ್ಗೆ ಮನವಿ ಮಾಡೋದು ಏನಂದ್ರೆ, ದಯವಿಟ್ಟು ಹೈವೇ ಹೊಸ ರಸ್ತೆ ನಮ್ಗೆ ಕಂಟ್ರೋಲ್ ಬರೋದಿಲ್ಲ, ಆದಷ್ಟು ಸ್ಪೀಡ್ ಕಂಟ್ರೋಲ್ ಅನ್ನ ಮಾಡ್ಕೋಬೇಕಂತ ಹೊಸ ಗಾಡಿ ಯಾರಿಗೂ ಏನೂ ಆಗಿಲ್ಲ ಅನ್ನೋದೇ ಒಂದು ಸಂತೋಷವಾದಂತ ವಿಚಾರ. ದಯವಿಟ್ಟು ಹೈವೇಗಳಲ್ಲಿ ಗಾಡಿಗಳನ್ನ ಓಡಿಸುವಾಗ ಕಾನೂನು ಪ್ರಕಾರ ಇನ್ನೂ 2026-27ರಲ್ಲಿ ಇಲ್ಲಿ ಕಾನೂನು ಪ್ರಕಾರ ಗಾಡಿಗಳನ್ನ ಓಡಿಸೋಕೆ ಅಲೋ ಮಾಡ್ತಾರೆ. ಪ್ರತಿ ಒಂದು ಟೋಲ್ಗೇಟ್ ಅಲ್ಲೂ ಆಂಬುಲೆನ್ಸ್ ಇರ್ತದೆ, ಅದನ್ನ ಅವಶ್ಯಕ್ಕೆ ಬರಲ್ಲ. ಇಲ್ಲಿ ಇರ್ತಕ್ಕಂಥ ಹೈವೇ ಸಂಬಂಧಪಟ್ಟವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವು ನ್ಯೂಸ್ ಚಾನೆಲ್ಗಳು ಅವರ TRPಗೋಸ್ಕರ ತಪ್ಪು ಮಾಹಿತಿಗಳನ್ನ ಕೊಟ್ಟು ಹೈವೇಯಲ್ಲಿ ಗಾಡಿ ಚಲಾಯಿಸೋರ್ಗೆ ಭಯವನ್ನ ಉಂಟು ಮಾಡ್ತಾರೆ. ಆದ್ರಿಂದ ನಾವು ವಿಡಿಯೋ ಮಾಡೋಕ್ ಬಿಡಲ್ಲ ಅಂತ ನಮ್ಮಲ್ಲಿ ಕೂಡ ಗಲಾಟೆಗಳು ಮಾಡಿದ್ರು. ನಾವು ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಒಂದು ಕಷ್ಟಪಟ್ಟು ಇದನ್ನ ಮಾಡಿದೀವಿ. ಏನ್ ಹೇಳ್ತಾರೆ ಅಂದ್ರೆ, 2 ವೀಲರ್ ಒಳಗಡೆ ಅಲೌಡ್ ಇಲ್ಲ ಅಂತಾರೆ. ಇನ್ನ ರಸ್ತೆ ಸಂಪೂರ್ಣವಾಗಿ ಕಾಮಗಾರಿ ಆಗದ ಕಾರಣದಿಂದ ಎಲ್ಲ ಶಾರ್ಟ್ ಕಟ್ಗಳಲ್ಲಿ ಟೋಲ್ ಗೇಟ್ಗಳು ಹೋಗದೆ ಶಾರ್ಟ್ ಕಟ್ಗಳು ಬರ್ತಾ ಇದಾರೆ. ನೋಡಿ ಈ ಹುಲ್ലുಗಳು ಇದೆಲ್ಲ, ಇದ್ರ ಮೇಲೆ ಕಾರ್ ಬಂದಿರೋದು. ಆ ಕಡೆಯಿಂದ ಮಧ್ಯ ರಸ್ತೆಯಿಂದ ರೋಡ್ ಮಾರ್ಕ್ ಕಾಣ್ತಾ ಇದೆ, ಈ ಮಾರ್ಕ್ ಇಂದ ಗಾಡಿ ಬರ್ತಾ ಇದೆಲ್ಲ, ಆ ಕಡೆಯಿಂದ ಸ್ಪೀಡ್ ಆಗಿ ಬಂದಿರೋ ಕಾರು ಕಂಟ್ರೋಲ್ ಇಲ್ಲದೆ ಈ ಕಡೆ ಹೋಗಿ ಅಪಘಾತ ಆಗಿದೆ. ಯಾರಿಗೂ ಏನು ಆಗಿ ಕಾರುಗಳನ್ನ ಕೂಡ ಯಾರನ್ನೋ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಅಂತ ಇದ್ದಾರೆ. ನಮ್ಗೆ ಫೋನ್ ಮಾಡಿ ನಮ್ಮ ಗಮನಕ್ಕೆ ತಂದ ಸ್ನೇಹಿತರು ಕೂಡ ಹೇಳಿದ್ರು, ಸರ್ ಅಲ್ಲಿ ಗಾಡಿ ನಿಲ್ಲಿಸಿ ನಾವು ವಿಡಿಯೋ ಮಾಡಕ್ ಹೋದ್ರೆ ನಮ್ಮನ್ನ ಹೈವೇ ಅವರು ಏನೋ ವಿಡಿಯೋಗಳು ಮಾಡೋಕೆ ಬಿಟ್ಟಿಲ್ಲ,
ತುಂಬ ತೊಂದರೆ ಮಾಡಿದ್ರು, ಹಂಗೆ ಎಲ್ಲರನ್ನೂ ಓಡಿಸ್ಬಿಟ್ರು ಅಂತ. ನಾವು ಸಾರ್ವಜನಿಕರಲ್ಲಿ ಏನು ಬೇಡಿಕೆ ಬಿಡ್ತಾ ಇದೀವಿ ಅಂದರೆ, ದಯವಿಟ್ಟು ಎಲ್ಲಿಂದೋ ಹೊರ ಊರುಗಳಿಂದ ಬರ್ತಾರೆ, ಹೋಗುವಾಗ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡಿಕೊಳ್ರಿ. ಇಲ್ಲಿ ಇನ್ನೂ ಹೈವೇ ಅವರು, ಎಕ್ಸ್ಪ್ರೆಸ್ ಹೈವೇ ಅವರು ಇನ್ನೂ ಸೇಫ್ಟಿ ಪ್ಲ್ಯಾನ್ಗಳನ್ನು, ಮೆಷರ್ಗಳನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಏನೋ ಒಂದು ಈಗ ವಾರಕ್ಕೆ 4-5 ಅಪಘಾತಗಳು ಆಗ್ತಾ ಇದೆ ಅಂತಾರೆ. ನಿನ್ನೆನೂ ಒಂದು ಕಾರ್ ಅಪ್ಸೆಟ್ ಆಗಿದೆ. ಆ ಟೋಲ್ಗೇಟು, ಹೊಸಕೋಟೆ ಟೋಲ್ಗೇಟ್ ಹತ್ರ ನೋಡುವಾಗ ಒಂದು 2 ಕಾರ್ಗಳನ್ನ ನೋಡಿದ್ವಿ. ಕಾರ್ಗಳು ನೋಡಿದ ನಂತರ ನಮಗೆ ಕೂಡ ಈ ರಸ್ತೆಯಲ್ಲಿ ಯಾಕಪ್ಪ ಇಷ್ಟು ವೇಗವಾಗಿ ಓಡಿಸ್ತಾರೆ ಅಂತ ಒಂದು ಮನಸ್ಸು ಬೇಜಾರಾಗುತ್ತೆ. ಒಳ್ಳೆ ಸಮಯ ನೋಡಿ, 2ನೇ ಕಾರು ಅಲ್ಲಿ ನಿಲ್ತಿರೋರಲ್ಲ, ಇವರೆಲ್ಲ ಈ ಕಾರ್ಗೆ ಸಂಬಂಧಪಟ್ಟವರು. ಯಾರಿಗೂ ಏನು ಅನಾವತ್ತು ಆಗದೆ ಇರೋದ್ರಿಂದ, ಇವು ನೋಡಿ, ಇವರು ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವರೇ ಗಾಡಿ ಓಡಿಸಿರೋರು. ಇವರು ಯೆಲ್ಲೋ ಶರ್ಟ್ ಹಾಕ್ಕೊಂಡಿರೋರು ಈ ಗಾಡಿಯನ್ನು ಓಡಿಸಿದಾರಂತೆ. 2 ಗಾಡಿಗಳು ಒಂದೇ ಸಂದರ್ಭದಲ್ಲಿ ಬಂದಿದೆ. ಎದುರುಗಡೆ ಹೋದಾಗ ಈ ಕಾರ್ ಮಾತ್ರ ಕಂಟ್ರೋಲ್ ಇಲ್ಲದೆ ಅಪ್ಸೈಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಮತ್ತೊಮ್ಮೆ ನಾವು ಸಾರ್ವಜನಿಕರಿಗೆ ಅಥವಾ ಇಲ್ಲಿ ಪ್ರಯಾಣ ಮಾಡೋರು ಕೇಳೋದೇನೆಂದರೆ, ಸ್ಪೀಡ್ ಕಂಟ್ರೋಲ್ ಮಾಡಿಕೊಳ್ಳಿ, ಜಾಸ್ತಿ ಸ್ಪೀಡ್ ಓಡಿಸೋದು ಬೇಡ. ಈಗ ಒಂದು ಕಾರು ಬಂದು ಅವ್ರಿಗೆ ಸಮಾಧಾನ ಹೇಳಿ ಹೋಗ್ತಾ ಇದೆ. ಈ ಕಾರು ಮತ್ತು ಆಕ್ಸಿಡೆಂಟ್ ಆಗಿರೋ ಕಾರಲ್ಲಿ ಇರೋರು ಒಂದೇ ಕುಟುಂಬದವರು. ಸಣ್ಣ ಪುಟ್ಟ ಗಾಯಗಳು ಕೆಲವ್ರಿಗೆ ಆಗಿದೆ ಅಂತಾರೆ. ಅದರ ಚಿಕ್ಕ ಮಗುನು ಕಾರಲ್ಲಿ ಇತ್ತು ಅಂತೆ. ಈ ಸುದ್ದಿನ ಮಾಡೋಕ್ಕೆ ನಾವು KGF ಇಂದ ಮಾಲೂರು ಹೊಸಕೋಟೆ ಟೋಲ್ಗೇಟ್ ದಾಟಿ, ಅಲ್ಲಿ ಹೊಸಕೋಟೆ ಟೋಲ್ಗೇಟಿಂದ 4 ಕಿಲೋಮೀಟ್ರ್ ಹೋದ ನಂತರ ಇದು ಸಿಕ್ತು ನಮಗೆ. 15 ಕಿಲೋಮೀಟ್ರಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಮತ್ತು ನಾವು ಹೊಸಕೋಟೆ ದಾಟಿ ಒಂದು 4 ಕಿಲೋಮೀಟ್ರ್ ಪ್ರಯಾಣ ಮಾಡಿದ ನಂತರ ಈ ಘಟನೆ ಸಂಭವ ಆಗಿರ್ತಕ್ಕಂಥ ಸ್ಥಳ ನಮಗೆ ಸಿಕ್ಕಿತ್ತು. ದಯವಿಟ್ಟು ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡು ಓಡಿಸಿ ಅಂತ ನಾವು ಸಾರ್ವಜನಿಕರನ್ನು ಬೇಡಿಕೊಳ್ತೇವೆ.